ನಮಸ್ಕಾರ, ಸಿಡಿಮದ್ದು ಚಾನೆಲ್ಗೆ ಸ್ವಾಗತ. ನಾನು ರಜನಿಶ್ರೀ. ಅಷ್ಟು ಅಂದ್ರೆ ಒಂದು ಕೊಡೆ ಒಂದು 20 10 ಆಗಲ್ಲ, 15 ಕೊಟ್ಬಿಡಿ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ಯೋಜನೆ ವಿಭಾಗದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಕಳೆದ 1 ವರ್ಷದಿಂದ ಬಿಬಿಎಂಪಿ ಕಚೇರಿಯಲ್ಲಿ ಅಧಿಕಾರಿಗಳನ್ನ ಕೇಳೋರಿಲ್ಲ, ಹೇಳೋರಿಲ್ಲ. ನಗರ ಯೋಜನೆ ನಕ್ಷೆ ಮಂಜೂರಾತಿ ವಿಭಾಗದ ಸಹಾಯಕ ಎಂಜಿನಿಯರಿಂಗ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶ್ವೇತಾ ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲುತ್ತಿದ್ದಾರೆ. ಮನೆ ನಿರ್ಮಾಣಕ್ಕಾಗಿ ನಕ್ಷೆ ಮಂಜೂರಾತಿ ಪರವಾನಗಿಗೆ ಬರುವ ಸಾರ್ವಜನಿಕರ ಬಳಿ ಹಣ ಲೂಟಿ ಮಾಡುತ್ತಿದ್ದಾರೆ. ಮೇಲಿನ ಅಧಿಕಾರಿಗಳ ಆಶೀರ್ವಾದದಿಂದಲೇ ಮನ ಬಂದಂತೆ ರೇಟ್ ಫಿಕ್ಸ್ ಮಾಡಿ ವಸೂಲಿಗೆ ಇಳಿದಿದ್ದಾರೆ. ಇದೀಗ ನಕ್ಷೆ ಮಂಜೂರಾತಿಗೆ ಬಂದಿರುವ ಒಬ್ಬ ವ್ಯಕ್ತಿಯ ಬಳಿ ಸುಮಾರು 20,000ಕ್ಕೆ ಡಿಮಾಂಡ್ ಮಾಡಿದ್ದಾರೆ. ಅದು ಯಾವ ರೀತಿ ಅಂತಂದ್ರೆ, ಸಂತೆಯಲ್ಲಿ ವ್ಯಾಪಾರ ಮಾಡುವ ರೀತಿಯಲ್ಲಿ ವ್ಯವಹಾರ ಮಾಡುತ್ತಿದ್ದಾಳೆ ಈ ಕಿಲಾಡಿ ಲೇಡಿನ. ನೀವೇ ನೋಡಿ. ಎಷ್ಟು ನಿಮ್ದು? ಒಂದೇ ಸೈಟ್, ಅದು ಒಂದೇ ಸೈಟಿಗೆ ನೋಡಿ. ಆಯ್ತು, ನಮ್ದು ಇದು ವರ್ಷ, ನಮ್ದು ಇದು ವರ್ಷ ಒಟ್ಟಂದ್ರೆ ಸ್ವಲ್ಪ ಜಾಸ್ತಿ ಹೇಳ್ಬೇಕು. ಬೆಳೆಸ್ಬೇಕು ನೀವು ನಮ್ಮನ್ನ ಕಮ್ಮಿ ಹೇಳಿ. ಅಷ್ಟಂದ್ರೆ ಒಂದು ಕೊಡೆ ಒಂದು 20. ಅಷ್ಟಂದ್ರೆ ಒಂದು ಕೊಡೆ ಒಂದು 20. ನಾನು ಕೇಳಿ 15 10 ಆಗಲ್ಲ, 15 ಕೊಟ್ಬಿಡಿ. 10 ಆಗಲ್ಲ, 15 ಕೊಟ್ಬಿಡಿ. ನೀವು 5 ಹಾಕೊಡಿ, ಅಷ್ಟು ಮುಗೀತು ಅಲ್ಲಿಗೆ. ಅವಾಗ ಏನಾಗುತ್ತೆ ಗೊತ್ತಾ, ನೆಕ್ಸ್ಟ್ ಟೈಮ್ ಬಂದಾಗ ನಮ್ಗೆ ಇದೇ ಇರಲ್ಲ, ಇದೇ ಇರಲ್ಲ. ನಮ್ಗೆ ಒಂದು ಯಾವಾಗ ಎಷ್ಟು ಗೊತ್ತಾಗುತ್ತೆ, ನಾವು ಕಮ್ಮಿ ಹೋಗ್ಬಿಟ್ಟಿದ್ದೆ ಅದಕ್ಕೆ. ಈಗ ಕೊಟ್ಟಿರ್ತೇನೆ ನೆಕ್ಸ್ಟ್ ಫೈಲ್ ಇಂದ ಈಗ ಗೊತ್ತಾಗುತ್ತೆ. ಈಗ ಜನರೇಟ್ ಆಗಿರುತ್ತೆ ಮೇಡಮ್. ಅತ್ತೆಗೆ ಹೇಳ್ಕೊಳ್ಳಿ. ಈಗ ಅಲ್ಲಿ ಯಾರನ್ನ ಮೀಟ್ ಮಾಡಲಿ? ಅಲ್ಲ, ಇಲ್ಲಿ ಇವಾಗ ಜನರೇಟ್ ಮಾಡಕ್ಕೆ ಹೇಳಿದ್ರು ಇದು ರಿಸಿಪ್ಟ್ಗೆ. ಇನ್ನು ಅಲ್ಲಿ ಇದು ಮಾಡ್ಕೋಬೇಕು ಅಷ್ಟೇ. ಇಲ್ಲೋಗಿ ಯಾರನ್ನ ಮೀಟ್ ಮಾಡ್ಬೇಕಂತ ಹೇಳಿದ್ರು. ಇಲ್ಲಿ ಇನ್ನೇನಿಲ್ಲ. ಇವರು ಸಾಹೇಬ್ರನ್ನ AITP ಸಾಹೇಬ್ರನ್ನ ಯಾಕೆ ಕೇಳಿದೆ, ಹಂಗೆ ಗೊತ್ತಿಲ್ಲ. ಅವ್ರನ್ನ ಮೀಟ್ ಮಾಡ್ಬೇಕು. ಅವ್ರದ್ದು ಇಲ್ಲೇ ಕೊಟ್ಬಿಟ್ಟು ಹೋಗಿ ಅಷ್ಟೇ. ಬಂದಿರೋದು ಏನ್ ಮಾಡ್ತೀರೋ ಮಾಡಿದ್ರು. ನೆಕ್ಸ್ಟ್ ಈಗ ನೀವು ಇದು ಮಾಡಿ. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ಅಲ್ಲಿ ಹೋಗ್ತೀನಿ. ಈಗ ಫಸ್ಟ್ ಟೈಮ್ ಅದಕ್ಕೆ ನಾನು ನಿಮ್ಮನ್ನೇ ಕೇಳ್ತಿರೋದಿಲ್ಲ. ಮಾತಾಡ್ಬಿಟ್ಟು ನಂಗೆ ಫೋನ್ ಈಗ ನೆಕ್ಸ್ಟ್ ಅಲ್ಲಿ ಫೈಲ್ ಡೌನ್ಲೋಡ್ ಮಾಡ್ಕೊಂಡು ಪೇ ಮಾಡಬೇಕು. ಏನಾದ್ರು ಮಾಡಿ ಮೇಡಮ್, ಈ ಸರಿ ಇದೊಂದು ಸರಿ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ಸರ್ಕಾರಿ ಮಹಿಳಾ ಉದ್ಯೋಗಿ ಯಾವ ರೀತಿ ತರಕಾರಿ ವ್ಯಾಪಾರ ಮಾಡ್ದಂಗೆ ವ್ಯವಹಾರ ಮಾಡ್ತಿದ್ದಾಳೆ. ಒಟ್ಟಾರೆ ಬೊಮ್ಮನಹಳ್ಳಿ ಬಿಬಿಎಂಪಿಗೆ ಇಂಥ ಭ್ರಷ್ಟ ಅಧಿಕಾರಿಯಿಂದ ಕೆಟ್ಟ ಹೆಸರು ಬರುವುದಂತೂ ಸಂಶಯವೇ ಇಲ್ಲ. ಜಂಟಿ ಆಯುಕ್ತ ಅಜಿತ್ ರವರು ಇಂಥ ಭ್ರಷ್ಟ ಅಧಿಕಾರಿಯನ್ನು ಯಾಕೆ ಕಾಪಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಿಡಿಮದ್ದು. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಸಿಡಿಮದ್ದು ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.